ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಂದ್ರೆ ಮಂಡ್ಯ DCC ಬ್ಯಾಂಕ್ನಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದ್ದಾರೆ. ಈ ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಈ ಮಂಡ್ಯ DCC ಬ್ಯಾಂಕ್ನಲ್ಲಿ ಒಟ್ಟು 93 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ಈ 93 ಹುದ್ದೆಗಳಲ್ಲಿ ಮೊದಲನೇದಾಗಿ ಜೂನಿಯರ್ ಅಸಿಸ್ಟೆಂಟ್ ಅಂದ್ರೆ ಕಿರಿಯ ಸಹಾಯಕರು ಅಂತಗಿಸಿಂದೇಳಿ 70 ಹುದ್ದೆಗಳು ಖಾಲಿ ಅದಾವ. ಈ ಜೂನಿಯರ್ ಅಸಿಸ್ಟೆಂಟ್ ಅಥವಾ ಕಿರಿಯ ಸಹಾಯಕರ ಹುದ್ದೆಗೆ 30,350 ರೂಪಾಯಿ ಪೇಮೆಂಟ್ ಇರ್ತದೆ ಸ್ನೇಹಿತರೆ. ಪ್ರತಿ ತಿಂಗಳಿಗೆ 30,350 ರೂಪಾಯಿ ಪೇಮೆಂಟ್ ಇರ್ತದೆ. ಈ ಜೂನಿಯರ್ ಅಸಿಸ್ಟೆಂಟ್ ಏನು 70 ಹುದ್ದೆಗಳದಾವಲ್ರಿ, ಈ 70 ಹುದ್ದೆಗಳ ವರ್ಗೀಕರಣವನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವ ಅಂತ ಹುದ್ದೆಗಳ ವರ್ಗೀಕರಣವನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಈ ಕಿರಿಯ ಸಹಾಯಕರ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರ ಶೈಕ್ಷಣಿಕ ವಿದ್ಯಾರ್ಥಿ ಏನಾಗಿರ್ಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಅಂದ್ರ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ PUC ಪಾಸ್ ಆಗಿ ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ಸ್ ಜ್ಞಾನ ಅಥವಾ ನಾಲೆಜ್ ಅಥವಾ ಅದರದ್ದು ಸರ್ಟಿಫಿಕೇಟ್ ನಿಮ್ ಕಡೆ ಇತ್ತು ಅಂದ್ರ ಈ ಕಿರಿಯ ಸಹಾಯಕರ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಅದರ ಜೊತೆಗೆ ಕನ್ನಡ ಭಾಷೆಯ ಜ್ಞಾನವನ್ನ ಹೊಂದಿರಬೇಕು. ಅಂದ್ರೆ ಕನ್ನಡ ಓದುವ ಸಾಮರ್ಥ್ಯ ಆಗಲಿ, ಕನ್ನಡ ಸ್ವಚ್ಛವಾಗಿ ಮಾತನಾಡುವುದಾಗ್ಲಿ, ಆಮೇಲೆ ಮಾತನಾಡಿರ್ತಕ್ಕಂಥದ್ದನ್ನ ಅರ್ಥ ಮಾಡಿಕೊಳ್ಳುವುದಾಗಲಿ, ಹೀಗೆ ಕನ್ನಡದ ಜ್ಞಾನವನ್ನ ಹೊಂದಿರಬೇಕು. ನೆಕ್ಸ್ಟ್ ಚಾಲಕರು 2 ಹುದ್ದೆಗಳು ಖಾಲಿ ಅದಾವ. ಅಂದ್ರೆ ಡ್ರೈವರ್ದು 2 ಪೋಸ್ಟ್ಗಳು ಖಾಲಿ ಅದಾವ. ಈ ಹುದ್ದೆಗೆ 27,650 ರೂಪಾಯಿ ಪ್ರತಿ ತಿಂಗಳಿಗೆ ಸ್ಯಾಲರಿ ಇರ್ತಕ್ಕಂಥದ್ದು. 2 ಹುದ್ದೆಗಳ ಸಾಮಾನ್ಯ ಅಭ್ಯರ್ಥಿಗಳಿಗೆ 1 ಹುದ್ದೆ ಮೀಸಲಾತಿ ಇರ್ತಕ್ಕಂಥದ್ದು, ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ 1 ಮೀಸಲಾತಿ ಇರ್ತಕ್ಕಂಥದ್ದು. ಹಿಂಗ್ ಒಟ್ಟಾರೆಯಾಗಿ 2 ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಈ ವಾಹನ ಚಾಲಕರು ಅಥವಾ ಡ್ರೈವರ್ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಏನು ಓದಿರಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ SSLC ಪಾಸ್ ಆಗಿರ್ಬೇಕು. SSLC ಪಾಸ್ ಆಗಿ ನಿಮ್ ಕಡೆ ಡ್ರೈವಿಂಗ್ ಲೈಸೆನ್ಸ್ ಇತ್ತು ಅಂತ ತಿಳ್ಕೊಳ್ರಿ, ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಆಗ್ಲೇ ಹೇಳ್ದಂಗ ಕನ್ನಡವನ್ನ ಒಂದು ಭಾಷೆಯಾಗಿ ಓದಿರ್ಬೇಕು. ಅಂದ್ರೆ SSLC ಒಳಗ ಕನ್ನಡ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಅಟೆಂಡರ್ ಹುದ್ದೆಗಳು. ಅಟೆಂಡರ್ ಒಟ್ಟು 21 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಈ ಅಟೆಂಡರ್ ಹುದ್ದೆಗೆ 23,500 ರೂಪಾಯಿ ಪ್ರತಿ ತಿಂಗಳಿಗೆ ಪೇಮೆಂಟ್ ಇರ್ತದ ಸ್ನೇಹಿತರೆ. ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ರ, ಅಂದ್ರೆ 21 ಹುದ್ದೆಗಳ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳ ಮೀಸಲಾತಿ ಅದಾವ ಅಂತಗಿಸಿಂದೇಳಿ ಹುದ್ದೆಗಳ ವರ್ಗೀಕರಣವನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಈ ಅಟೆಂಡರ್ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಜಸ್ಟ್ ನೀವು 10ನೇ ತರಗತಿ ಪಾಸ್ ಆದ್ರೆ ಸಾಕು ಸ್ನೇಹಿತರೆ. ಅಂದ್ರೆ SSLC ಪಾಸ್ ಆದ್ರೆ ಸಾಕು, ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಆಗ್ಲೇ ಹೇಳ್ದಂಗ ಈ SSLC ಒಳಗ ಕನ್ನಡ ಒಂದು ಭಾಷೆಯಾಗಿ ಓದಿರ್ಬೇಕು. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋಣ ಸ್ನೇಹಿತರೆ. ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಅಪ್ಲಿಕೇಶನ್ ಫೀ ಎಷ್ಟು ತುಂಬಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಅಂದ್ರೆ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳ ಕ್ಯಾಟಗರಿ 2A, ಕ್ಯಾಟಗರಿ 2B, 3A, 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 1,500 ರೂಪಾಯಿ ಅರ್ಜಿ ಶುಲ್ಕ ಇರ್ತದ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 750 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ಸ್ನೇಹಿತರೆ. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಈ ಮೇಲಿನ ಹುದ್ದೆಗಳಿಗೆ ಅರ್ಜಿ ನೀವು ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಕನಿಷ್ಠ ನಿಮಗೆ 18 ವರ್ಷ ವಯಸ್ಸಾಗಿರ್ಲೇಬೇಕು ಸ್ನೇಹಿತರೆ. ಇನ್ನು ಗರಿಷ್ಠ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷ, ಕ್ಯಾಟಗರಿ 2A, 2B, 3A, 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 38 ವರ್ಷ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 40 ವರ್ಷ. ಈ ರೀತಿ ಗರಿಷ್ಠ ವಯೋಮಿತಿ ಆಗಿರ್ತದೆ ಸ್ನೇಹಿತರೆ. ಇನ್ನು ವಯೋಮಿತಿ ಸಡಿಲಿಕೆ ಕೂಡ ಸಿಗ್ತದ. ವಯೋಮಿತಿ ಸಡಿಲಿಕೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮಾತ್ರ ಸಿಗ್ತದ. ಮಿಲಿಟರಿ ಸೇವೆಯಲ್ಲಿ ಎಷ್ಟು ವರ್ಷ ಸೇವೆಯನ್ನ ಸಲ್ಲಿಸಿರ್ತಾರೋ ಅಷ್ಟು ವರ್ಷದ ವಯೋಮಿತಿ ಸಡಿಲಿಕೆಯನ್ನ ಸಿಗ್ತದ ಸ್ನೇಹಿತರೆ. ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ ನೋಡೋದಾದ್ರೆ ಮಂಡ್ಯ DCC ಬ್ಯಾಂಕಿಂದ ಅಫಿಷಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಇಲ್ಲಿ ಈ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕು. ಅರ್ಜಿ ಯಾವ ರೀತಿ ಸಲ್ಲಿಸಬೇಕಂತ ಈ ನೋಟಿಫಿಕೇಶನ್ದಾಗ ಕೊನೆ ಪೇಜ್ಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಾರ ಸ್ನೇಹಿತರೆ. ಈ ನೋಟಿಫಿಕೇಶನ್ ನಮ್ದು ಟೆಲಿಗ್ರಾಮ್ ಗ್ರೂಪಿಗೆ ಶೇರ್ ಮಾಡಿರ್ತೀನಿ. ಈ ನಮ್ದು ಟೆಲಿಗ್ರಾಮ್ ಗ್ರೂಪ್ ಇದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಇರ್ತದೆ. ಯಾರು ಇನ್ನೂ ತನಕ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯಿನ್ ಆಗಿಲ್ಲೋ
ಕೂಡಲೇ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಮೊದಲು ನಮ್ದು ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯಿನ್ ಆಗ್ರಿ. ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ ಈ ಜಾಬ್ಸ್ಗಳ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತಿರ್ತೀವಿ ಸ್ನೇಹಿತರೆ. ಓಕೆನಾ? ಆ ಒಂದು ನೋಟಿಫಿಕೇಶನ್ ಅನ್ನ ಓದ್ಕೊಳ್ರಿ. ಆ ನೋಟಿಫಿಕೇಶನ್ ನಲ್ಲಿ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕಂತ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿಯನ್ನ ಓದ್ಕೊಂಡು ತದನಂತರ ನೀವು ಅರ್ಜಿಯನ್ನ ಸಲ್ಲಿಸ್ರಿ ಸ್ನೇಹಿತರೆ. ಅರ್ಜಿ ಸಲ್ಲಿಸ್ಲಕ್ಕ ಪ್ರಾರಂಭ ದಿನಾಂಕ ಜನವರಿ 18, 2024. ಅರ್ಜಿ ಸಲ್ಲಿಸ್ಲಕ್ಕ ಕೊನೆಯ ದಿನಾಂಕ ಫೆಬ್ರವರಿ 16, 2024 ಆಗಿರ್ತದೆ. ಅಷ್ಟರೊಳಗ ನೀವು ಅರ್ಜಿಯನ್ನ ಸಲ್ಲಿಸಬೇಕು. ನೆಕ್ಸ್ಟ್ ಆಯ್ಕೆ ವಿಧಾನದ ಬಗ್ಗೆ ನೋಡೋದಾದ್ರೆ ಅಂದ್ರೆ ಅರ್ಜಿ ಸಲ್ಲಿಸಿದ ಮೇಲೆ ನೇಮಕಾತಿ ಯಾವ ರೀತಿ ಮಾಡ್ಕೊಳ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಮೊದಲನೇದಾಗಿ ಕಿರಿಯ ಸಹಾಯಕರು ಹುದ್ದೆ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಯ ಬಗ್ಗೆ ನೋಡೋಣ ಸ್ನೇಹಿತರೆ. ಈ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಒಂದು ಲಿಖಿತ ಪರೀಕ್ಷೆ ತೋತಾರೆ. 200 ಅಂಕಗಳದ್ದು ಒಂದು ಲಿಖಿತ ಪರೀಕ್ಷೆ ತೋತಾರ ಸ್ನೇಹಿತರೆ. ಈ 200 ಅಂಕಗಳ ಯಾವ ಯಾವ ಸಬ್ಜೆಕ್ಟ್ ಯಾವ ವಿಷಯದ ಮೇಲೆ ಕೇಳಲಾಗ್ತದ ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕನ್ನಡ ಭಾಷೆ, ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಜ್ಞಾನ, ಸಹಕಾರಿ ವಿಷಯ, ಭಾರತದ ಸಂವಿಧಾನ, ಸಮಾಜದ ಯುಕ್ತವಾದ ಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯ ವಸ್ತು. ಇಷ್ಟು ವಿಷಯಗಳಿಗೆ ಸಂಬಂಧಿಸಿದಂಗೆ 200 ಅಂಕದ ಒಂದು ಎಕ್ಸಾಮ್ ಇರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಇದು ಆದಮೇಲೆ ವಾಹನ ಚಾಲಕರಿಗೆ ಕೂಡ 100 ಮಾರ್ಕ್ಸ್ ಇಂದ ಲಿಖಿತ ಪರೀಕ್ಷೆ ಇರ್ತದೆ. ಕನ್ನಡ ಭಾಷೆ 50 ಅಂಕಗಳು, ಸಾಮಾನ್ಯ ಜ್ಞಾನ 50 ಅಂಕಗಳು. ಈ ರೀತಿ ಒಟ್ಟಾರೆಯಾಗಿ 100 ಅಂಕದ್ದು ಒಂದು ಎಕ್ಸಾಮ್ ಇರ್ತದೆ. ಅದೇ ರೀತಿ ಅಟೆಂಡರ್ ಹುದ್ದೆಗೂ ಕೂಡ ಸೇಮ್ ಸ್ನೇಹಿತರೆ 100 ಅಂಕದ್ದು ಒಂದು ಎಕ್ಸಾಮ್ ಇರ್ತದೆ. ಏನು ಆ ಹುದ್ದೆಗಳಿಗೆ ಏನು ಲಿಖಿತ ಪರೀಕ್ಷೆ ತೊಂದಿರ್ತಾರಲ್ರಿ, ಆ ಲಿಖಿತ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 5 ಜನ ಅಭ್ಯರ್ಥಿಗಳಂತೆ ಸಂದರ್ಶನಕ್ಕೆ ಆಯ್ಕೆ ಮಾಡ್ತಾರೆ, ಇಂಟರ್ವ್ಯೂಗೆ ಆಯ್ಕೆ ಮಾಡ್ಕೊಳ್ತಾರೆ ಸ್ನೇಹಿತರೆ. ಇಂಟರ್ವ್ಯೂ 15 ಮಾರ್ಕ್ಸ್ ಇಂಟರ್ವ್ಯೂ ಇರ್ತದೆ. ಈ ಲಿಖಿತ ಪರೀಕ್ಷೆಯಲ್ಲಿ ಆಮೇಲೆ ಸಂದರ್ಶನದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಯನ್ನ ನೇಮಕಾತಿ ಮಾಡ್ಕೊಳ್ಳಾಗ್ತದೆ ಸ್ನೇಹಿತರೆ. ಇದಿಷ್ಟು ನೇಮಕಾತಿಯ ಬಗ್ಗೆ ಮಾಹಿತಿ. ಇದ್ರ ಜೊತೆಗೆ ಇನ್ನೂ ಒಂದು ಹುದ್ದೆ ಐತಿ ಸ್ನೇಹಿತರೆ, ಚೀಫ್ ಜನರಲ್ ಮ್ಯಾನೇಜರ್ ಇರಬಹುದು. ಒಂದು ಹುದ್ದೆ ಖಾಲಿ ಅದ ಸ್ನೇಹಿತರೆ. ಅದರದ್ದು ನೋಟಿಫಿಕೇಶನ್ ಕೂಡ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಮಾಡಿರ್ತೀನಿ. ಹಾಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅನ್ನ ಕೂಡಲೇ ಜಾಯಿನ್ ಮಾಡ್ಕೊಳ್ರಿ. ನೆಕ್ಸ್ಟ್ ನಿಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಏನದಲ್ಲ ಸ್ನೇಹಿತರೆ, ಈ ಅಪ್ಲಿಕೇಶನ್ ಕೊನೆಯ ದಿನಾಂಕದೊಳಗೆ ನಿಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಮುಗಿದಿರ್ಬೇಕು. ನೀವು PUC ಈಗ ಓದ್ತಾ ಇದ್ದೀನಿ, ನಾನು ಫಲಿತಾಂಶಕ್ಕೆ ವೇಟ್ ಮಾಡ್ತಾ ಇದ್ದೀನಿ ಅಂತ ಅನ್ನೋರು ಅರ್ಜಿ ಸಲ್ಲಿಸ್ಲಕ್ಕೆ ಎಲಿಜಿಬಲ್ ಇರಂಗಿಲ್ಲ ಸ್ನೇಹಿತರೆ. ಒಂದು ಪ್ರಮುಖವಾಗಿರ್ತಕ್ಕಂಥ ಸೂಚನೆ ಐತಿ ಸ್ನೇಹಿತರೆ, ಅಭ್ಯರ್ಥಿಗಳು ಒಂದು ಹುದ್ದೆಗೆ ಒಂದೇ ಅರ್ಜಿಯನ್ನ ಸಲ್ಲಿಸತಕ್ಕದ್ದು. ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನ ಸಲ್ಲಿಸಿದಲ್ಲಿ ಅರ್ಹತೆ ಪಡೆದಿರ್ತಕ್ಕಂಥ ಅರ್ಜಿಯನ್ನ ಮಾತ್ರ ಪರಿಗಣನೆಗೆ ತಗೊಳ್ಳಾಗ್ತದೆ ಸ್ನೇಹಿತರೆ. ಇನ್ ಕೇಸ್ ನೀವು ಅಂದ್ರೆ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ನೀವು ಎಲಿಜಿಬಲ್ ಇದ್ರಿ ಅಂತಂದ್ರೆ ರಿಜಿಸ್ಟ್ರೇಷನ್ ಮಾತ್ರ ಒಂದೇ ಟೈಮ್ ಮಾಡೋದು ಸ್ನೇಹಿತರೆ. ರಿಜಿಸ್ಟ್ರೇಷನ್ 1 ಟೈಮ್ ಮಾಡೋದು. ಆ ಒಂದು ರಿಜಿಸ್ಟ್ರೇಷನ್ ದೊಳಗನೆ ಅವೆಲ್ಲ ಪೋಸ್ಟ್ಗಳು ಇರ್ತಾವ ಸ್ನೇಹಿತರೆ. ಆ ಒಂದೇ ರಿಜಿಸ್ಟ್ರೇಷನ್ ನ ಅಡಿಯಲ್ಲಿ ನೀವು ಎಲಿಜಿಬಲ್ ಇರ್ತಕ್ಕಂಥ ಹುದ್ದೆಗಳಿಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಆದ್ರೆ ನೀವು ಎಷ್ಟು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರ್ತೀರೋ ಆ ಎಲ್ಲಾ ಹುದ್ದೆಗಳಿಗೆ ಸಪರೇಟ್ ಅರ್ಜಿ ಶುಲ್ಕವನ್ನ ನೀವು ತುಂಬಬೇಕು ಸ್ನೇಹಿತರೆ. ಇದಿಷ್ಟು ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಂದ್ರೆ ಮಂಡ್ಯ DCC ಬ್ಯಾಂಕ್ ನಿಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.